ನಮ್ಮ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಹುಬ್ಬಳ್ಳಿ ನಗರದ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯ ಆನಂದನಗರ ಇಲ್ಲಿ ಒಂದು ನಮ್ಮ ಈ ಏರಿಯಾದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಆರ್ ಭದ್ರಾಪುರ ಅವರ ಒಂದು ಸಹಾಯ ಹಸ್ತದಿಂದ ಒಂದು ಒಳ್ಳೆ ರಿಕ್ಷಾ ಸ್ಟ್ಯಾಂಡ್ ಮಾಡಿದ್ದಾರೆ. ಈ ರಿಕ್ಷಾ ಸ್ಟ್ಯಾಂಡ್ ಒಂದು ಒಳ್ಳೆ ರೀತಿಯ ಕಟ್ಟಿದ್ದಾರೆ ಮತ್ತು ಇಲ್ಲಿಂದ ಇದರ ಸದುಪಯೋಗವನ್ನು ಇಲ್ಲಿ ಜನ ಪಡ್ಕೋಬೇಕು. ನಂಬರ್ 1. ಎರಡನೇದಾಗಿ ಈ ಕಾರ್ಯಕ್ರಮ ಬರ್ತಿನ ಮುಂಚೆ ಇಲ್ಲಿ ಹೇಳ್ತಾ ಇದ್ರು, ಇಲ್ಲಿರೋ ರಿಕ್ಷಾ ಡ್ರೈವರ್ಸ್ಗಳೇನೆ ವಾಲಂಟಿಯರಿ ಶಾಲಾ ಬಿಡೋ ಸಮಯಕ್ಕೆ ಮತ್ತು ಶಾಲಾ ಸ್ಟಾರ್ಟ್ ಆಗೋ ಸಮಯಕ್ಕೆ ಅವರೇ ಟ್ರಾಫಿಕನ್ನು ಕಂಟ್ರೋಲ್ ಮಾಡಿ ಮಕ್ಕಳನ್ನ ಸುರಕ್ಷತೆ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರು. ಭಾಳ ಖುಷಿ ಅನ್ನಿಸ್ತು. ಮುಂದುವರಿಸಲಿ. ಅದೇ ರೀತಿ ನಾಳೆಯಿಂದ ಇಲ್ಲಿಗೆ ಒಬ್ಬ ಕಾನ್ಸ್ಟೇಬಲ್, ಇಲ್ಲಿಗೆ ಸಿಬ್ಬಂದಿಗಳನ್ನು ಮತ್ತು ಇಲ್ಲಿ ಸ್ಪೀಡ್ ಬ್ರೇಕರ್ ಏನಾದ್ರು ಅವಶ್ಯಕತೆ ಇದ್ರೆ ಅದನ್ನು ಪರಿಶೀಲಿಸಿ ವ್ಯವಸ್ಥೆ ಮಾಡೋಂಥ ಕಾರ್ಯ ಮಾಡ್ತೇವೆ. ಮತ್ತು ಈ ಮಂತು ಈ ಸಂಚಾರ ಸಪ್ತಾಹ ನಡೀತಾ ಇದೆ. ಜಾಗೃತಿ ಸಪ್ತಾಹ ನಡೀತಾ ಇದೆ. ಇಂಥ ಸಮಯದಲ್ಲಿ ಈ ಥರ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಟಿಕೊಟ್ಟಿರೋದು ಮತ್ತು ರಿಕ್ಷಾ ಡ್ರೈವರ್ಗಳಿಗೆ ಸಹಾಯ ಮಾಡಿರುವಂಥದ್ದು ಇವೆಲ್ಲ ಭಾಳ ಒಂದು ಪಾಸಿಟಿವ್ ಥಿಂಕಿಂಗ್ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಸಂಚಾರಿ ನಿಯಮಗಳನ್ನು ಪಾಲಿಸಲಿ. ಅದೇ ರೀತಿ ರಿಕ್ಷಾ ಡ್ರೈವರ್ಗಳು ಸಹ ಅಷ್ಟೇ, ಅವರು ಸಹ ಶಿಸ್ತಿನಿಂದ ಪ್ರತಿದಿನ ಸಮವಸ್ತ್ರ ಧರಿಸುವಂಥದ್ದು. ಆಮೇಲೆ ರಸ್ತೆಯಲ್ಲಿ ಅವರು 24 ಗಂಟೆ ರಸ್ತೆಯಲ್ಲಿ ಇರ್ತಾರೆ. ಅವನ ರಸ್ತೆಯಲ್ಲಿದ್ದಾಗ ನಾವು ಸರಿ ಇದ್ದರೂ ಎದುರಿಗೆ ಬರೋನು ಸರಿ ಇರಬೇಕು ಅಂತ ಹೇಳಿ ಇಲ್ಲ. ಯಾರೋ ಮಾಡಿ ತಪ್ಪಿ ಯಾರೋ ಪನಿಷ್ಮೆಂಟ್ ಆಗುವಂಥ ವ್ಯವಸ್ಥೆಗಳಿರ್ತವೆ. ಆದಷ್ಟು ಹೆಚ್ಚಿನ ಹುಬ್ಬಳ್ಳಿ ಮತ್ತು ಧಾರವಾಡದ ಮಹಾಜನತೆ ಆದಷ್ಟು ಟ್ರಾಫಿಕ್ಕನ್ನು ಪರ್ಟಿಕ್ಯುಲರ್ಲಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡುವಂಥದ್ದು ಇವುಗಳನ್ನೆಲ್ಲ ಮಾಡಿ, ಈ ಜೀವ ಅಮೂಲ್ಯವಾದದ್ದು. ಈಗ ನಮಗೆ ಮುಂದೆ ಹುಡ್ತೀವೋ ಇಲ್ವೋ ಗೊತ್ತಿಲ್ಲ, ಅಥವಾ ಪುನರ್ಜನ್ಮ ಇದೆಯೋ ಗೊತ್ತಿಲ್ಲ. ಅದಕ್ಕೆ ಡಿ.ವಿ. ಗುಂಡಪ್ಪನವರು ಒಂದು ಕಡೆ ಬರೀತಾರೆ, ಮರಣದಿ ಮುಂದೇನು ಭೂತವೋ, ಪ್ರೇತವೋ, ಪಿಶಾಚಿಯೋ, ಪುನರ್ಜನ್ಮವೋ, ಸ್ವರ್ಗವೋ, ನರಕವೋ, ಅದೇನೋ ಮರಳಿ ಬಂದವರು ಇಲ್ಲ, ವರದಿ ತಂದವರು ಇಲ್ಲ, ಧರೆಯ ಬಾಳ್ಗೆಯೇನಾದರೂ ಮಂಕುತಿಮ್ಮ ಅಂತ ಡಿ.ವಿ. ಜಿಯವರು ಬರೀತಾರೆ.